ನಿಮಗೆ ಕರ್ಸಿವ್ ರೈಟಿಂಗ್ ಅಲ್ಲ ಸಾರಿ ಕಾಪಿ ರೈಟಿಂಗ್ 4 ಲೈನ್ ಕಾಪಿ ರೈಟಿಂಗ್ ನಿಮಗೆ ಅಕ್ಷರಗಳು ದುಂಡಾಗದೇ ಇದ್ರೆ ಏನು ಮಾಡಬೇಕು ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ಇನ್ನೂ ಏನೋ ಹೇಳಬೇಕು ಅಂತಿದ್ದೆ. ಈಗ ನೀವು ಮಾಡಬೇಕಾಗಿರೋದೇನೋ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಹೇಗೆ ನೆನ್ಪಿಟ್ಕೊಳ್ಳೋದು ಸರ್? ಇದು ಹೆಂಗೆ ಸೌಂಡ್ ನೆನಪಿಲ್ವಲ್ಲ, ಚಿತ್ರಗಳನ್ನು ನೆನೆಸ್ಕೊಳ್ಳಿ. ಆಪಲ್, ಎಲಿಫೆಂಟ್, ಇಂಕ್ ಬಾಟಲ್, ಆರೆಂಜ್, ಅಂಬ್ರೆಲಾ. ಇದು ಪಟ ಅಂತ ಹೇಳಿದ್ರೆ ಇದನ್ನು ನೀವು ಹಾಗೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳಬೇಕು ಅಂತಿದ್ದು, ಬಹಳ ಜನರಿಗೆ ಇದೊಂದು ಇದನ್ನು ಮಾತ್ರ ದಯವಿಟ್ಟು ಕರೆಕ್ಟಾಗಿ ಎಲ್ಲರೂ ಗಮನಿಸ್ಕೊಂಡು ಕೇಳಿಸ್ಕೊಳ್ಳಿ. ಯಾಕೆಂದರೆ ಕನ್ನಡವನ್ನು ಇಂಗ್ಲೀಷನ್ನು ನೀವು ಇಂಗ್ಲೀಷ್ ಆಗಿ ಕಲಿಬೇಕಾ, ಇಲ್ಲ ಕನ್ನಡದಿಂದ ಇಂಗ್ಲೀಷ್ ಕಲಿಬೇಕಾ, ಅಥವಾ ಕನ್ನಡ ಉದಾಹರಣೆಗೆ ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ಕನ್ನಡವನ್ನು ಕನ್ನಡದಲ್ಲೇ ಮೆಸೇಜ್ ಮಾಡ್ತೀರಾ ಅಥವಾ ಇಂಗ್ಲೀಷ್ ಸೇರಿಸಿ ಮೆಸೇಜ್ ಮಾಡ್ತೀರಾ? ಉದಾಹರಣೆಗೆ ನಾನು ನಾಳೆ ಬರಲ್ಲ ಅಂತ ನೀವು ಟೈಪ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ನಾನು NAANU ಈ ಥರ ಟೈಪ್ ಮಾಡ್ತೀರಾ, ಅಥವಾ ಕೆಲವರು NANU ಹಾಕ್ತಾರೆ. ನಾನು ನಾಳೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿಗೆ NALE ನಾಳೆ ಬರಲ್ಲ, BARALA. ಈಗ ಇದನ್ನ ಹೆಂಗ್ ಓದ್ತೀರಾ? ಇದು ಬಿಡಿ, ಇದನ್ನ ಓದ್ರಿ. ನಾನು ಬರಲ್ಲ ಅಂತ ಆಗುತ್ತಾ, ಬರಲ್ಲ ಅಂತ ಆಗುತ್ತಾ? ಬರಲ್ಲ ಅನ್ನಕ್ಕೆ ಯಾರು ಹೇಳ್ಕೊಟ್ರು ನಿಮಗೆ? ಅದು ಎಲ್ ಒತ್ತಕ್ಷರ ಇಂಗ್ಲಿಷಲ್ಲಿ ಓಕೆ. ಬಟ್ ಇಂಗ್ಲಿಷಲ್ಲಿ ನೀವು ಡಬಲ್ ಎಲ್ ಹಾಕಿದ್ರೆ ನಾವು ಈ ತರ ಬರಿಬೇಕು ಅಂತಿಲ್ಲ. ಇಂಗ್ಲಿಷಲ್ಲಿ ಉದಾಹರಣೆಗೆ ನಾನು ಇಂಗ್ಲಿಷಲ್ಲಿ ಬರೀತೀನಿ ನೋಡಿ, ಇದೇನಿದು? ಕಿಲ್. ಕನ್ನಡದಲ್ಲಿ ಇದನ್ನ ಹೆಂಗ್ ಬರೀತೀರಾ? ಅಷ್ಟೇ ತಾನೆ? ಕೆಳಗಡೆ ಒತ್ತಾಗ್ತೀರಾ? ಇಲ್ಲ. ಇದರ ಅರ್ಥ ಏನು? ಇಂಗ್ಲೀಷಿಗೂ ಕನ್ನಡಕ್ಕೂ ಬಹಳ ವ್ಯತ್ಯಾಸ. ಓಕೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದನ್ನೇ ನೆಕ್ಸ್ಟ್ ಡೀಟೇಲ್ ಆಗಿ ನಾನು ನಿಮಗೆ ಬರುತ್ತೆ ಡೀಟೇಲ್ ಆಗಿ. ಓಕೆ, ಈಗ ಕನ್ನಡದ ಎಲ್ಲರೂ ಅನ್ಕೊಂಡಿರೋದು ಇಂಗ್ಲೀಷನ್ನು ಇಂಗ್ಲೀಷ್ ಆಗಿ ಕಲಿಬೇಕು, ಕನ್ನಡವನ್ನು ಕನ್ನಡವಾಗಿ ಕಲಿಬೇಕು. ಓಕೆ, ಕನ್ನಡದಿಂದ ನಾವು ಇಂಗ್ಲೀಷಿಗೆ ಬರೋ ಈಗ ನಾಳೆ ಅನ್ನೋದನ್ನ ನಾಳೆ ಆಗುತ್ತದೆ. ಇಂಗ್ಲೀಷಲ್ಲಿ ಳ ಅನ್ನೋದಿಲ್ಲ. ಯಾರಲ್ಲ ಳ ಇಂಗ್ಲೀಷಲ್ಲಿ ಇಲ್ಲ. ಅದು ಫಸ್ಟ್ ನಿಮ್ಮ ತಲೆ ಮೈಂಡಿಗೆ ಹೋಗ್ಬೇಕು. ಓಕೆ, ಕನ್ನಡದಲ್ಲಿ ನಾವು ಅದನ್ನು ಅನುಕೂಲ ಮಾಡ್ಬೇಕು. ಈಗ ಕಾಮನ್ ಆಗಿ ಈ ಕನ್ನಡ ಅಕ್ಷರ ಅ ಅಂತಿದ್ದಾಗ ಇಂಗ್ಲೀಷಲ್ಲಿ ಎಲ್ಲರೂ ಬಳಸೋದು ಇದನ್ನ ಎ ಅಂತ ಬಳಸ್ತೀವಿ, ಹೌದಾ? ರೈಟ್. ಆಕ್ಚುಲಿ ಕನ್ನಡದಲ್ಲಿ ಅಂತ ಬಿಡಿ, ಸ್ವರ ಅ ಅಂತ ಸ್ವರ ಬಂದಾಗ ಅಂತ ಸ್ವರ ಬಂದಾಗ ಎ ಮಾತ್ರ ಅಲ್ಲ, ಎ ಬರುತ್ತೆ, ಯು ಬರುತ್ತೆ, ಎ ಬರುತ್ತೆ, ಓ ಬರುತ್ತೆ. ಸಾರಿ, AU EO ಈ ಎಲ್ಲ ಅಕ್ಷರಗಳು ಬರುತ್ತೆ. ಇವಾಗ ನಿಮಗೆ ಡೌಟ್ ಆಗಲ್ವಾ? ಹೌದಾ, ಹಿಂಗೆಲ್ಲ ಇದೆಯಾ ಅಂತ? ಹೌದು, ಹಿಂಗೆ ಇರೋದು. ಇದನ್ನೇ ನಾವು ಕಲಿಬೇಕಾಗಿರೋದು. ಇಲ್ಲಾಂದ್ರೆ ಕನ್ನಡ ತರನೇ ಇಂಗ್ಲೀಷ್ ಇದ್ದಿದ್ರೆ ನೀವು ಕೋರ್ಸ್ ಜಾಯ್ನ್ ಆಗೋ ಅವಶ್ಯಕತೆನೇ ಇರಲಿಲ್ಲ. ನಿಮಗೆ ಯಾವಾಗಲೂ ಇಂಗ್ಲೀಷು ಈಸಿಯಾಗಿ ಸ್ಪಷ್ಟವಾಗಿ ಓದ್ತಿದ್ರಿ. ಇದೊಂದು ಕಾರಣಕ್ಕೆ. ಈಗ ಆ ಅಂತಿದೆ, ಆ ಅಂತ ಕನ್ನಡದಲ್ಲಿ ನೀವು ಆ ಅಂತ ಬರೀತೀರಾ. ಇಂಗ್ಲಿಷಲ್ಲಿ ಡಬಲ್ ಎ ಯಾವ ಪದದಲ್ಲೂ ಬರೋದಿಲ್ಲ. ಡಬಲ್ ಬಹಳ ಅಪರೂಪ. ಅಂದ್ರೆ ಅದು ಯಾವುದೋ ಫ್ರೆಂಚ್ ವರ್ಡ್, ಇಟಾಲಿಯನ್ ವರ್ಡ್, ಇಲ್ಲಾಂದ್ರೆ ಗ್ರೀಕ್ ವರ್ಡ್ ಆಗಿರುತ್ತೆ ಅಷ್ಟೇ. ಡಬಲ್ ಎ ಇಂಗ್ಲಿಷಲ್ಲಿ ಯಾವುದೇ ಪದದಲ್ಲಿ ಬರೋದಿಲ್ಲ. ನೀವು ನೋಡಿದೀರಾ? ಈಗ ನಾವೇ ತಪ್ಪಾಗಿ ಬರೀತೀವಿ. ಈಗ ಇಲ್ಲಿ ಯಾರ ಹೆಸರು? ಓಕೆ, ದಾದಾ ಪೀರ್ ಅಲ್ವಾ? ದಾದಾ ಪೀರ್ ನಿಮ್ಮ ಹೆಸರು? ದಾದಾ ಪೀರ್ ನಿಮ್ಮ ಹೆಸರು ಸ್ಪೆಲ್ಲಿಂಗ್ ಹೇಳಿ.
DA. ಯಾಕೆ ಕನ್ನಡದಲ್ಲಿ ದಾ ಅಂತ ತಾನೆ, ದಾ. ಇದು ಆ ಬರ್ಬೇಕು ತಾನೆ. ನಿಮ್ ಪ್ರಕಾರ DAA ಬರ್ಬೇಕಲ್ವಾ? DAA ದಾದಾ. DAA ದಾದಾ, ಅವಾಗ ದಾದಾ ಸರಿ. ಬಟ್ ನೀವೇನು ಹೇಳೋದು? DA ಡ್ಯಾಡಾ ಅಥವಾ ದದ ಆಗುತ್ತೆ. ದ ಇಂಗ್ಲಿಷಲ್ಲಿ AA ಇಲ್ವೇ ಇಲ್ಲ. ಓಕೆ, ಸೊ ಇಲ್ಲಿ ಇದೊಂದು ಮಿಸ್ ಆಗಿದೆ. ಇಂಗ್ಲಿಷಲ್ಲಿ AA ಬರಲ್ಲ, ಸಿಂಗಲ್ ಎನೇ ಬರುತ್ತೆ. ಸಿಂಗಲ್ ಎ ಆದಮೇಲೆ ನಾನು ಹೇಳಿದೆ ಅವಾಗ ಲಾಂಗ್ ವೋವೆಲ್ಸ್ಗೆ ಒಂದು ಹೆಲ್ಪರ್ ಅಕ್ಷರ ಬೇಕೇ ಬೇಕು. ಹೆಲ್ಪರ್ ಅಂದ್ರೆ ನಾವು ಆ ಅಂತ ಬರೋ ಪದಗಳಲ್ಲಿ, ನೀವು ಕಾಮನ್ ಆಗಿ ಆ ಅಂತ ಬರೋ ಪದಗಳಲ್ಲಿ ಇಲ್ಲಿ AR ಇರುತ್ತೆ, ಅಥವಾ AL ಇರುತ್ತೆ, ಅಥವಾ AM ಇರುತ್ತೆ. ಈ ತರ ಕಾಂಬಿನೇಷನ್ ಬಂದಾಗ ನಾವು ಆ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲೇ ನೋಡಿ, CAR ಕಾರ್. ಇಲ್ಲಿ ಆರ್ ಇರೋದ್ರಿಂದನೇ ನಾವು ಆ ಅಂತ ಹೇಳೋದು ಅದನ್ನ. CAR ಕಾರ್. ಎ ಇದೆ, AA ಹಾಕಿದ್ರೆ CAAR ಕಾರ್ ಅಂತ ಎಲ್ಲಾದ್ರೂ ಬರ್ದಿರೋದು ನೋಡಿದೀರಾ ನೀವು? ಎಲ್ಲಾದ್ರೂ? ಮತ್ತೆ ಈಗ ನಾವು ಅದನ್ನ ಕನ್ನಡದಲ್ಲೇ ಬರಿಬೇಕಾದ್ರೆ ಕನ್ನಡದಲ್ಲಿ ಕಾ. ಓಕೆ, ಅದು ವ್ಯಂಜನ ಆಮೇಲೆ ಹೇಳ್ತೀನಿ, ಫಸ್ಟ್ ಸ್ವರ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ, ಇಲ್ಲಿ AA ಮಿಸ್ ಆಗಿದೆ. ಎ ಕಾನ್ಸನೆಂಟ್ ಅಂತ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ AA ಇರಬಾರ್ದು. ಓಕೆ, ಸೊ ಆ ಅಂತ ಬಂದಾಗ ಏನೇ ಬರುತ್ತೆ ಅಂದ್ರೆ ಎ ಜೊತೆಗೆ ಇನ್ನು ಯಾವ್ದಾದ್ರು ಹೆಲ್ಪಿಂಗ್ ಸೌಂಡ್ ಬರುತ್ತೆ. ಓಕೆ, ಈ ಇವತ್ತು, ಇಂದು ಅಂತ ನಾವು ಕನ್ನಡದಲ್ಲಿ ಬರೀಬೇಕಾದ್ರೆ ಈ ಬರ್ಬೋದು. ಓಕೆ, ಐ ಬರ್ಬೋದು. ಕನ್ನಡದಲ್ಲಿ ಐ ಒಂದು ಅಕ್ಷರ ಮಾತ್ರ ಯೂಸ್ ಮಾಡ್ತೀವಿ, ಬಟ್ ಇಂಗ್ಲಿಷಲ್ಲಿ ಐ ಬರ್ಬೋದು, ಇ ಬರ್ಬೋದು, ವೈ ಬರ್ಬೋದು. ಓಕೆ, ಸೊ ಈ ತರ. ಆಮೇಲೆ ಅದು ನಮಗೆ ಮತ್ತೆ ಹೇಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳ್ಬೇಡಿ, ಈಗ ಅದಿನ್ನೂ ನಾವು ಮುಂದಿನ ಪಾಠಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ವಿಚಿತ್ರ, ನಾವು ಈ ಅಂತ ಹೇಳ್ತೀವ, ಈ ಕನ್ನಡದಲ್ಲಿ ಕಾಮನ್ ಆಗಿ ಯೂಸ್ ಮಾಡೋದು ಈ. ಆದರೆ ಎಷ್ಟೋ ಜನ ಹೊಸರಿಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಶ್ವರ್ ಅಂತ ಹೆಸರಿದೆ. ಈಶ್ವರ್ ಅಂತ ಹೆಸರಿದ್ದ ಎಷ್ಟು ಜನ AA ಬರೀತೀರಾ? ಐ ಮೀನ್ ಎಷ್ಟು ಜನ ನೋಡಿರ್ತೀರಾ ನೀವು ಈಶ್ವರಲ್ಲಿ W ಹಾಕ್ತಾರೆ, ವಿ ಯಾಕೆ ಹಾಕಲ್ಲ? ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ, ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಓಕೆ, ಈಶ್ವರ್ ಅಂದಾಗ ಯಾರು AA ಹಾಕಲ್ಲ, ಬರೀ ಈಶ್ವರ್, ES, ಈಶ್ವರಿ. ಈಶ್ವರಿ ಅಂತ ಹೆಸರು ಇದೇ ತರ ತಾನೆ ನೋಡಿರೋದು ನೀವು, ಈಶ್ವರಿ. ಇಲ್ಲಿ ವಿ ಯಾಕೆ ಹಾಕಲ್ಲ? ವಿನು ಬನೇ ತಾನೆ. ಬಹಳ ಪ್ರಶ್ನೆಗಳು ಕನ್ನಡದಲ್ಲಿ ನೋಡಿ. ಇಲ್ಲಿ ಊ ಅಂತಿದೆ, ಊ ಅಂದಾಗ ನಾವು ಕನ್ನಡದಲ್ಲಿ O ಹಾಕ್ತೀವಿ, ಇಂಗ್ಲಿಷಲ್ಲಿ O ಹಾಕ್ತೀವಿ. ಓಕೆ, ಕೆಲವುದು ನಮಗೆ ಮ್ಯಾಚ್ ಆಗುತ್ತೆ. ಅದೇ ಊಗೆ ನಾವು ಕನ್ನಡದಲ್ಲಿ ಊ ಅಂತ ಅಕ್ಷರ ಹಾಕ್ತೀವಿ, ಊ. ಓಕೆ, ಬಟ್ ಇಂಗ್ಲಿಷಲ್ಲಿ ಊ ಅಂತ ಬಂದಾಗ ಇದು ಬರೋ ಚಾನ್ಸಸ್ ಇದೆ, Oನು ಬರೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಸುಮ್ಮನೆ ಜಸ್ಟ್ ನಾನು ನಿಮಗೆ ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಯಾವಾಗಲೂ ಡೀಟೇಲ್ ಆಗಿ ಸಪರೇಟ್ ಆಗಿ ಮಾಡಿ. ಎ ಅಂತ ಬಂದಾಗ ನಾವು ಎ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಕೆಲವು ಸಲ ನಾವು ಇ ಯೂಸ್ ಮಾಡ್ತೀವಿ, ಎ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಎನಿ ಅಂತ ಹೇಳಕ್ಕೆ ನಾವು ಎ ಯೂಸ್ ಮಾಡ್ತೀವಿ, ಎನಿ ಮೆನಿ, ಜಾಸ್ತಿ ವರ್ಡ್ಸ್ ಇಲ್ಲ ಅದರಲ್ಲಿ. ಓಕೆ, ಆಮೇಲೆ ಎ ಅಂತ ಯೂಸ್ ಮಾಡಿದಾಗ ನಾವು ಕನ್ನಡದಲ್ಲಿ ಬರೀ ಈನ ಯೂಸ್ ಮಾಡ್ತೀವಿ. ಏನು ಅಂತ ಕೇಳಕ್ಕೆ ಎಲ್ಲರೂ ಟೈಪ್ ಮಾಡೋದೇನು? ಏನು. ಒಂದೆರಡು ನಿಮಿಷ ಟೈಮ್ ಆಗಿದೆ, ಬಟ್ ಒಂದೆರಡು ನಿಮಿಷ. ಏನು ಅಂತ ಯಾರಾದರೂ ಕೇಳಿದ್ರೆ ಏನು ಅಂತ ಕನ್ನಡದಲ್ಲಿ ಈ ತರ ಬರಿತೀವಿ, ಎ. ನಾವು ಏನ್ ಬರಿತೀವಿ, ಎಲ್ಲರೂ ಟೈಪ್ ಮಾಡೋದು ಹಿಂಗೆ, ಏನು ಅಂತ ಹಿಂಗೆ ತಾನೇ ಟೈಪ್ ಮಾಡ್ತೀರಾ. ನಿಮಗೆ ದೀರ್ಘ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀರಾ ದೀರ್ಘನ? ಗೊತ್ತಿಲ್ಲ ಯಾರಿಗೂ. ಅದು ಎಲ್ಲಿ ಇದೆ? ಈ ತರ ಕೊಡ್ಬೇಕು, ಈ ತರ ಕೊಡ್ಬೇಕು, ಅದೆಲ್ಲ ಕನ್ನಡದಲ್ಲಿ ಹೆಂಗ್ ಟೈಪ್ ಮಾಡ್ತೀರಾ? ಅಲ್ಲ, ಇಂಗ್ಲಿಷಲ್ಲಿ ಟೈಪ್ ಮಾಡ್ಲಿಕ್ಕೆ ಆಗಲ್ಲ ಅದು. ವಿಚ್ ಮೀನ್ಸ್ ನಮಗೆ ದೀರ್ಘ ಎ ಅಂತ ಬಂದಾಗ ನಾವು ಕನ್ನಡದಲ್ಲಿ ಬರೀ ಇ ಅಂತ ಯೂಸ್ ಬರಿಬೇಕಾದ್ರೆ, ಆದ್ರೆ ಆಕ್ಚುಲ್ ಆಗಿ ಇಂಗ್ಲಿಷಲ್ಲಿ ಎ ಅನ್ನೋ ಪದ ಅಕ್ಷರನು ಬರುತ್ತೆ. ಲಾಂಗ್ ಎ ಐ ಬರ್ಬೋದು, ಇ ವೈ ಬರ್ಬೋದು, EIGH ಬರ್ಬೋದು, ಅಥವಾ EI ಬರ್ಬೋದು, ಅಥವಾ ನಿಮಗೆ ಇವೆಷ್ಟೇ ಕಾಂಬಿನೇಷನ್ಸ್.
ಇವಾಗ ಅರ್ಥ ಆಯ್ತಲ್ವಾ? ನಾವು ಅನ್ಕೊಂಡಂಗೆ ಇಂಗ್ಲಿಷ್ ಇಲ್ಲದೆ ಇರೋದ್ರಿಂದ ನೋಡಿ, ಓಗೆ ಓನೆ ಬರುತ್ತೆ. ಆಮೇಲೆ ಅವು ಅಂತ ಬಂದಾಗ ಓ ಯು ಬರ್ಬೋದು ಅಥವಾ ಓ ಡಬ್ಲ್ಯೂ ಬರ್ಬೋದು. ಅಮ್ ಅಂತ ಬಂದಾಗ ನಾವು ಯೂಸ್ ಮಾಡೋದು ಆಮ್, ಎ ಎಂ ಅಮ್ ಅಂತ ಯೂಸ್ ಮಾಡ್ತೀವಿ. ಅಮ್ಮು ಅಂತ ಯೂಸ್ ಬರೆಯೋದಾದ್ರೆ ಹೆಂಗ್ ಬರಿತೀವಿ ನಾವು? AMMU ಅಮ್ಮು, ಅಮ್ಮ AMMA ಅಮ್ಮ. ಆಕ್ಚುಲಿ ಅದು ಇಂಗ್ಲಿಷ್ ಪ್ರಕಾರ ಓದ್ಬೇಕಾದ್ರೆ ಆಮ ಅಂತ ಓದಬೇಕು, ಆಮ. ಬಟ್ ಇಂಗ್ಲೀಷಲ್ಲಿ ಅಂತ ಬಂದಾಗ ಯೂಸ್ ಮಾಡೋದು UM. ಅಂಬ್ರೆಲಾ, ಅದೇ ಒಂದು ಒಳ್ಳೆ ಎಕ್ಸಾಂಪಲ್ ತಾನೆ, ಅಂಬ್ರೆಲಾ. ಓಕೆ, ಆಹಾ ಅನ್ನೋದು ಇಲ್ವೇ ಇಲ್ಲ. ಹಾಗೆ ಕಾಗುಣಿತ ನೋಡಿ, ಕನ್ನಡ ಅಕ್ಷರಗಳು ಕನ ಎಲ್ಲರೂ ಕ ಅಂತ ಉಚ್ಚಾರಣೆ ಬಂದ್ರೆ ಕೆನೇ ಯೂಸ್ ಮಾಡ್ತೀರಾ. ಬಟ್ ಇಂಗ್ಲೀಷಲ್ಲಿ ಕೆ ಇರ್ಬೋದು, ಸಿ ಇರ್ಬೋದು, CK ಇರ್ಬೋದು, CH ಇರ್ಬೋದು. ಕ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಇದೇನೇ ಯೂಸ್ ಮಾಡ್ತೀವಿ, KCCH ಇದನ್ನೇ ಯೂಸ್ ಮಾಡೋದು. KH ಅಂತ ನಾವು ಕನ್ನಡದಲ್ಲಿ ನಮ್ಮ ಅನುಕೂಲಕ್ಕೆ ಮಾಡಿರೋದು. ಇಂಗ್ಲೀಷಲ್ಲಿ KH ಅಂತ ಕಾಂಬಿನೇಷನ್ ಇಲ್ಲ. ಗೆ ಜಿ ಯೂಸ್ ಮಾಡ್ತೀವಿ ಅಥವಾ GU ಗ. ಆಮೇಲೆ ಘ ಅಂತಿದೆ, ಕನ್ನಡದಲ್ಲಿ ನಾವು ಘ ಅಂತ ಬರಿತೀವಿ. ಬಟ್ ಇಂಗ್ಲೀಷಲ್ಲಿ ಘ ಮಹಾಪ್ರಾಣ ಇಲ್ಲ, ಅದಕ್ಕೆ ನಾನು ಲೈನ್ ಹಾಕಿರೋದು. ಕನ್ನಡದಲ್ಲಿ ಈ ಅಕ್ಷರ ಇದು ಬಹಳ ಜನ ನಿಮಗೆ ಗೊತ್ತಿಲ್ಲ ಇದ್ರ ಅಕ್ಷರ ಉಚ್ಚಾರಣೆ ಏನು ಕೇಳಿದ್ರೆ ಜ್ಞ 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 ಅಂತ ಏನೇನೋ ಹೇಳ್ತೀರಾ. ಇದು ಆಕ್ಚುಲಿ ङ ಕ ಖ ಗ ಗ ङ ಅದೇ ಉಚ್ಚಾರದಲ್ಲಿ ಹೇಳ್ಬೇಕು. ಕ ಖ ಗ ಗ ಈ ঙನ ನಾವು ಮೂಗಲ್ಲಿ ಹೇಳ್ಬೇಕು, ङ. ನಿಮ್ಮಲ್ಲಿ ಯಾರಿಗೂ ಈ ಉಚ್ಚಾರಣೆ ಗೊತ್ತಿಲ್ಲ, ನನಗೆ ಗೊತ್ತು 100%. ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೈ ಮಾಡೋಣ. ಅದು ङ ಅಂತ ಬಂದಾಗ ಇಂಗ್ಲೀಷಲ್ಲಿ NG ಅಂತ ಬರುತ್ತೆ. ಓಕೆ, ಕನ್ನಡದಲ್ಲಿ ಪದಗಳೇ ಬಹಳ ಕಡಿಮೆ ಅದರಲ್ಲಿ. ಯಾವುದು ವಾಂಗ್ಮಿ, ವಾಂಗ್ಮೂಲ, ವಾಂಗ್ಮಯ, ದಿಗ್ಮಂಡಲ, ಆಮೇಲೆ ಏನೇನೋ ಇದೆ. ಒಂದು 4-5 ಅಕ್ಷರ ಈಗ ಕನ್ನಡದಲ್ಲಿ ಇದೆ. ಅದು ಮುಂಚೆ ಇತ್ತು, ಈಗ ಅದು ಬಹಳ ಬಳಸೋದಿಲ್ಲ. ನೆಕ್ಸ್ಟ್ ಚ ಅಂತ ಬಂದಾಗ CH ಕಾಮನ್ ಆಗಿ ಬಳಸ್ತೀರಾ. ಇದು ಚ ಬಳಸಲ್ಲ. ಇಂಗ್ಲೀಷಲ್ಲಿ ಇಲ್ಲ. ಜ ಅಂತ ಬಂದಾಗ ಜೆ ಬಳಸ್ತೀವಿ, ಇಲ್ಲಿ ಜ ಅಂತಾನೆ ಬಳಸ್ತೀವಿ ಅಥವಾ ಜಿ ಬಳಸ್ತೀವಿ. ಈ ಜ ಕನ್ನಡದಲ್ಲಿ ಮಹಾಪ್ರಾಣ ಜ ಇಲ್ಲ. ಟ ಅಂತ ಬಂದಾಗ ಏನ್ ಮಾಡ್ತೀವಿ ನಾವು? ಟಿ ಬಳಸ್ತೀವಿ, TU. ಓಕೆ, ಅದೇ ಕನ್ನಡದಲ್ಲಿ ಟ ಅಂತ ಬಂದಾಗ TH ಬಳಸ್ತೀವಿ. ಗೊತ್ತಿಲ್ಲ ನನಗದು. ಮಠ ಅಂತ ಬರಿಬೇಕಾದ್ರೆ MATHA ಬರೀತಾರೆ. ಆಕ್ಚುಲಿ ಇಂಗ್ಲೀಷಲ್ಲಿ TH ಬರೋದು ಥ ಮತ್ತೆ ದ ಮಾತ್ರ TH ಬರೋದು. ಇದು ಟನೇ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಇದು ನೋಡಿದ್ರೆ. ಅದಕ್ಕೆ ಹೇಳೋದು, ಕನ್ನಡದಲ್ಲಿ ನಾವು ಇಂಗ್ಲೀಷನ್ನ ಕನ್ನಡದಲ್ಲಿ ಬರಿಬೇಕಾದ್ರೆ ನಮಗೆ ಹೆಂಗ್ ಬೇಕಾದ್ರೂ ಬರಿಬೋದು. ಬಟ್ ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಒಂದಷ್ಟು ರೂಲ್ಸ್ ಇದೆ, ಅದನ್ನೇ ಯೂಸ್ ಮಾಡಬೇಕು. ಸುಮ್ಮನೆ ನಾವು AA ಹಾಕೋದು, ಕಾರ್ಗೆ AA ಹಾಕೊಂಡು CAAR